ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 10ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಫಟಾಲಿಟೀಸ್ ಅಮಾಂಗ್ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸಸ್ ರೈಸಿಂಗ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ದೇರ್ ಸ್ಟ್ರಕ್ಚರ್ ಅಂಡ್ ದೇರ್ ಮ್ಯಾಂಡೇಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆಯೇ ಬೈಲ್ಯಾಟ್ರಲ್ ರೀಜನಲ್ ಆ್ಯಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗುತ್ತೆ. ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಏನಿದೆ, UNPKF, ಇದರ ಅಡಿಯಲ್ಲಿ ಆಗ್ತಿರ್ತಕ್ಕಂಥ ಫೆಟಾಲಿಟೀಸ್ಗಳ ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಯುನೈಟೆಡ್ ನೇಷನಿನ ಅಂಡರ್ ಸೆಕ್ರೆಟರಿ ಜನರಲ್ ಜೀನ್ ಪಿರಿಯಾಕ್ಸ್ ಲೆಕ್ರಾಯ್ಸ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಡೈರೆಕ್ಟ್ ಅಟ್ಯಾಕ್ಸ್ ಆನ್ UN ಪೀಸ್ ಕೀಪಿಂಗ್ ಫೋರ್ಸಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಫೆಟಾಲಿಟೀಸ್ಗಳ ನಂಬರ್ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಭಾರತ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ಸ್ಗಳನ್ನು UN ಪೀಸ್ ಕೀಪಿಂಗ್ ಫೋರ್ಸಿಗೆ ನೀಡ್ತಾ ಇರ್ತಕ್ಕಂಥ ಕಂಟ್ರೀಸ್ಗಳಲ್ಲಿ ಭಾರತವೂ ಕೂಡ ಒಂದಾಗಿರ್ತಕ್ಕಂಥದ್ದು. ಹಾಗೆಯೇ ಹೈಯೆಸ್ಟ್ ಫೆಟಾಲಿಟಿಯನ್ನು ಸಫರ್ ಮಾಡಿರ್ತಕ್ಕಂಥ ಕಂಟ್ರೀಸ್ಗಳಲ್ಲಿ ಭಾರತವೂ ಕೂಡ ಒಂದಾಗಿರ್ತಕ್ಕಂಥದ್ದು. ಹಾಗಾದರೆ ಈ ರೀತಿ ಸಡನ್ ಆಗಿ ಫೆಟಾಲಿಟೀಸ್ಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ಅಂದರೆ ಜಿಯೋ ಸೆಕ್ಯೂರಿಟಿ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ನಮ್ಮಲ್ಲಿ ಡಿಟೀರಿಯೋಟ್ ಆಗ್ತಾ ಇದೆ, ಕುಸಿತವನ್ನು ಕಾಣ್ತಾ ಇದೆ ಪೀಸ್ ಕೀಪಿಂಗ್ ಆಪರೇಷನ್ಸ್ಗಳ ಸಂದರ್ಭದಲ್ಲಿ. ಹಾಗೆಯೇ ಡಿಸ್ಟ್ರಸ್ ಅನ್ನುವಂಥದ್ದು ಗ್ಲೋಬಲ್ ಬಾಡೀಸ್ಗಳಲ್ಲಿ, UN ಅಂತ ಬಾಡೀಸ್ಗಳಲ್ಲಿ ಡಿಸ್ಟ್ರಸ್ಟ್ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಿರೋದನ್ನು ಕೂಡ ಕಾಣಬಹುದಾಗುತ್ತೆ. ವಿಶ್ವಸಂಸ್ಥೆಯ ಈ ರೀತಿಯ ಪೀಸ್ ಕೀಪಿಂಗ್ ಫೋರ್ಸಿನ ಸಮಸ್ಯೆಗಳನ್ನು, ಆ ಒಂದು ಮಿಷನ್ಸ್ಗಳು ಏನು ಫೇಸ್ ಮಾಡ್ತಾ ಇದೆ, ಆ ರೀತಿಯ ಚಾಲೆಂಜಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಭಾರತ 10 ಪಾಯಿಂಟ್ ಫಾರ್ಮುಲಾವನ್ನು ನೀಡಿದೆ. ಭಾರತದ ಈ ರೀತಿಯ 10 ಪಾಯಿಂಟ್ ಫಾರ್ಮುಲಾ ಏನು ತಿಳಿಸುತ್ತೆ ಅಂತ ನೋಡೋದೇ ಆದರೆ, ಕ್ಲಿಯರ್ ಆ್ಯಂಡ್ ರಿಯಲಿಸ್ಟಿಕ್ ಮ್ಯಾಂಡೇಟ್ಸ್ಗಳನ್ನು ನೀಡಬೇಕು ಅನ್ನುವಂಥದ್ದು, ಮಿಷನ್ ಮ್ಯಾಂಡೇಟ್ಸ್ಗಳನ್ನು ಹೊಂದಿರಬೇಕು ಅನ್ನುವಂಥದ್ದು, ಪೀಸ್ ಕೀಪಿಂಗ್ ಮಿಷನ್ಸ್ ಅನ್ನುವಂಥದ್ದು ಪ್ರೆಡೆಂಟ್ಲಿ ಕೇರ್ಫುಲ್ ಆಗಿ ಡೆಪ್ಲಾಯ್ ಆಗಬೇಕು ಅನ್ನುವಂಥದ್ದು, ಮತ್ತು ಆಲ್ ಔಟ್ ಎಫರ್ಟನ್ನು ತರುವಂಥದ್ದು. ಯಾರು ಕ್ರೈಮ್ಸ್ ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ, ಅಂಥವ್ರನ್ನ ಪೀಸ್ ಕೀಪರ್ಸ್ನ ಮುಂದೆ ತಂದು ಅವರಿಗೆ, ಅಂದರೆ ತಪ್ಪು ಮಾಡಿರುವಂಥವ್ರಿಗೆ, ವಿಕ್ಟಿಮ್ಸ್ಗಳಿಗೆ ಜಸ್ಟಿಸನ್ನು ದೊರಕಿಸಿಕೊಡುವ ಮುಖಾಂತರವಾಗಿ ಆಲ್ ಔಟ್ ಎಫರ್ಟನ್ನು ತರುವಂಥದ್ದು, ಟ್ರಸ್ಟ್ ಆ್ಯಂಡ್ ಸ್ಮೂತ್ ಕೋಆರ್ಡಿನೇಷನ್ ಅನ್ನುವಂಥದ್ದು ಎಲ್ಲ ಪೀಸ್ ಕೀಪಿಂಗ್ ಮಿಷನ್ಸ್ನ ಲೀಡರ್ಶಿಪ್ನ ನಡುವೆ ಇರುವಂತೆ ಮಾಡುವಂಥದ್ದು, ಮತ್ತು ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಸೆಕ್ಯೂರಿಟಿ ಚಾಲೆಂಜಸ್ಗಳನ್ನು ಓವರ್ಕಮ್ ಮಾಡಲಿಕ್ಕೆ ಈ ಒಂದು ಮಿಷನ್ಸ್ಗಳಲ್ಲಿ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಕಲೆಕ್ಟಿವ್ ಎಂಡೇವರ್ಸ್ ಮತ್ತು ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಗಮನ ಹರಿಸಬೇಕು. ಹಾಗೆ ಇನ್ಸೆಕ್ಯೂರಿಟಿ ಆಫ್ ಸಿವಿಲಿಯನ್ಸ್ ಏನಿರುತ್ತೆ, ಟೆರರಿಸ್ಟ್ ಗ್ರೂಪ್ಸ್ಗಳಿಂದ ಕಾಸ್ ಆಗುವಂಥ ಇನ್ಸೆಕ್ಯೂರಿಟಿ ಅನ್ನುವಂಥದ್ದನ್ನು ಇಗ್ನೋರ್ ಮಾಡಬಾರ್ದು. ಇಗ್ನೋರ್ ಮಾಡಿದಾಗ ಸಿವಿಲಿಯನ್ಸ್ಗಳು ಒಂದು ರೀತಿ ಭಯವನ್ನು ಪಡ್ತಾ ಹೋಗ್ತಾರೆ. ಅವರ ಒಂದು ಇನ್ಸೆಕ್ಯೂರಿಟಿ ಅನ್ನುವಂಥದ್ದು ಈ ರೀತಿಯ ಪೀಸ್ ಕೀಪಿಂಗ್ ಮಿಷನ್ಸ್ಗಳ ಒಂದು ಗುರಿ ಏನಿರುತ್ತೆ, ಪೀಸನ್ನು ಕಾಪಾಡ್ಕೊಳ್ಬೇಕು ಅನ್ನುವಂಥ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಿವಿಲಿಯನ್ಸ್ಗಳ ಸೆಕ್ಯೂರಿಟಿ ಅನ್ನುವಂಥದ್ದು ಅಟ್ಮೋಸ್ಟ್ ಪ್ರಯಾರಿಟಿ ಆಗಬೇಕು. ಹಾಗಾಗಿ ಆ ಸಿವಿಲಿಯನ್ಸ್ಗಳ ಇನ್ಸೆಕ್ಯೂರಿಟಿ ಏನು ಟೆರರಿಸ್ಟ್ ಗ್ರೂಪ್ಸಿಂದ ಆಗ್ತಿರುತ್ತೆ ಅದನ್ನು ಇಗ್ನೋರ್ ಮಾಡದೆ ಅದರ ಕಡೆ ಅಡ್ರೆಸ್ ಮಾಡುವಂಥ ಅವಶ್ಯಕತೆ ಕೂಡ ಇದೆ. ಮತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ಸಪೋರ್ಟನ್ನು ಪಡ್ಕೊಳ್ಬೇಕು. ರೀಜನಲ್ ಅಪ್ರೋಚ್, ಪ್ರಾದೇಶಿಕವಾಗಿ ಅಪ್ರೋಚನ್ನು ಮಾಡೋದ್ರ ಕಡೆ ಕೂಡ ಗಮನವನ್ನು ಹರಿಸಬೇಕಾಗುತ್ತೆ. ಎಕ್ಸಿಟ್ ಸ್ಟ್ರಾಟಜಿ ಅನ್ನುವಂಥದ್ದು ಅವರ ಇನ್ಸೆಪ್ಷನ್ನಿಂದಲೇ ಎಕ್ಸಿಟ್ ಸ್ಟ್ರಾಟಜಿಯ ಫ್ಯಾಕ್ಟರನ್ನು ಕೂಡ ಗಮನದಲ್ಲಿ ಹರಿಸಿರಬೇಕಾಗುತ್ತೆ. ಯಾವಾಗ ಇಲ್ಲಿಂದ ಎಕ್ಸಿಟ್ ಆಗಬೇಕು ಅನ್ನುವಂಥದ್ದು ಕೂಡ ಸಡನ್ ಆಗಿ ಆಗಬಾರ್ದು, ಅದರ ಬದಲಾಗಿ ಗಮನ ಹರಿಸಿ ಸ್ಟ್ರಾಟಜಿಕ್ ಆಗಿ ಆಗಬೇಕು ಅನ್ನುವಂಥದ್ದು. ಹಾಗೆ ಈ UN ಪೀಸ್ ಕೀಪಿಂಗ್ ಫೌಂಡೇಶನ್ ಅನ್ನುವಂಥದ್ದು 1945ರಲ್ಲಿ ಪ್ರಾರಂಭ ಆಗಿದೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಇದು ಏನು ಮಾಡುತ್ತೆ ಅಂತ ಅಂದರೆ ಟ್ರೂಪ್ಸ್ಗಳನ್ನು ಮತ್ತು ಪೊಲೀಸನ್ನು ಅರೌಂಡ್ ದಿ ವರ್ಲ್ಡ್ ಇದು ಡೆಪ್ಲಾಯ್ ಮಾಡ್ಕೊಳ್ಳುತ್ತೆ. ಅವರನ್ನು ಸಿವಿಲಿಯನ್ ಪೀಸ್ ಕೀಪರ್ಸ್ನೊಟ್ಟಿಗೆ ಇಂಟಿಗ್ರೇಟ್ ಮಾಡಿ ರೇಂಜ್ ಆಫ್ ಮ್ಯಾಂಡೇಟ್ಸ್ಗಳನ್ನು ಏನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥದ್ದು ಸೆಟ್ ಮಾಡಿರುತ್ತೆ, ಹಾಗೆ ಜನರಲ್ ಅಸೆಂಬ್ಲಿ ಏನು ಸೆಟ್ ಮಾಡಿರುತ್ತೆ, ಇವುಗಳನ್ನು ಕಾಪಾಡ್ಕೊಳ್ಳಿಕ್ಕೆ ಈ ರೀತಿಯ ಪೊಲೀಸ್ ಆ್ಯಂಡ್ ಟ್ರೂಪ್ಸ್ಗಳು ಆಲ್ ಅರೌಂಡ್ ದಿ ವರ್ಲ್ಡ್ ಏನು ಡಿಪ್ಲಾಯ್ ಆಗಿರ್ತಾರೆ ಇವರು ಕಾರ್ಯ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಭಾರತದವರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಮತ್ತು ಈ ರೀತಿ ಒಟ್ಟಾರೆ ಪೀಸ್ ಕೀಪಿಂಗ್ ಫೋರ್ಸ್ನಲ್ಲಿರ್ತಕ್ಕಂಥವರ ಫೆಟಾಲಿಟೀಸ್ಗಳ ಸಂಖ್ಯೆ ಈಗ ಜಾಸ್ತಿ ಆಗ್ತಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಎಷ್ಟು ಮಂದಿ ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ರನ್ನಿಂಗ್ ದಿ ಕ್ರಿಪ್ಟೋ ಎಕಾನಮಿ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಹಾಗೆ ಇಂಡಿಯನ್ ಎಕಾನಮಿ ಅಡಿಯಲ್ಲಿ ಕೂಡ ಕ್ರಿಪ್ಟೋ ಅನ್ನುವಂಥದ್ದು ನಮಗೆ ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಆರ್ಟಿಕಲ್ನಲ್ಲಿ ನಾವು ಮುಖ್ಯವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅನ್ನುವಂಥ ವಿಚಾರದ ಬಗ್ಗೆ. ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂದ್ರೆ ಏನು ಅನ್ನುವಂಥದ್ದನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅನ್ನುವಂಥವು ಬ್ಲಾಕ್ ಚೈನ್ಸ್ಗಳ ಮೇಲೆ ಆಟೋಮ್ಯಾಟೆಡ್ ಆ್ಯಕ್ಷನ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಕ್ರಿಪ್ಟೋ ಇಂಡಸ್ಟ್ರಿಯ ಕ್ರಿಪ್ಟೋದ ಬ್ಯಾಕ್ ಬೋನ್ ಆಗಿ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ಗಳು ಕಾರ್ಯ ಮಾಡುವಂಥದ್ದು. ಹಾಗಾದರೆ ಏನಿದು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂತ ಅಂದರೆ, ಕ್ರಿಪ್ಟೋ ಎಕೋಸಿಸ್ಟಮ್ ಅನ್ನುವಂಥದ್ದು ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ಸ್ಗಳ ಮೇಲೆ ಇರುತ್ತೆ.
ಇವುಗಳನ್ನು ಬ್ರಾಡ್ಲಿ ಬ್ಲಾಕ್ ಚೈನ್ಸ್ ಅಂತ ಕರಿತೇವೆ. ರೆಕಾರ್ಡಿಂಗ್ ಅನ್ನು ಮಾಡೋದನ್ನು ಹೊರತುಪಡಿಸಿ ಟ್ರಾನ್ಸಾಕ್ಷನ್ಸ್ಗಳನ್ನು ವೆರಿಫೈ ಮಾಡೋದನ್ನು ಹೊರತುಪಡಿಸಿ ಕೆಲವು ಕ್ರಿಪ್ಟೋ ಚೈನ್ಸ್ಗಳಾದಂಥ ಇಥೇರಿಯಂನಂಥ ಕ್ರಿಪ್ಟೋ ಚೈನ್ಸ್ಗಳು ತನ್ನ ಬಳಕೆದಾರರಿಗೆ ಅಥವಾ ಯೂಸರ್ಸ್ಗಳಿಗೆ ಅಗ್ರಿಮೆಂಟ್ಸ್ಗಳನ್ನು ಅಥವಾ ಸ್ಪೆಷಲ್ ಆಕ್ಷನ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅವರದ್ದೇ ಆದಂಥ ಸ್ವಂತದಾಗಿ ಅವುಗಳನ್ನು ಎಕ್ಸಿಕ್ಯೂಟ್ ಕೂಡ ಅವರು ಮಾಡ್ತಾರೆ. ಇವುಗಳನ್ನೇ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿ ಕರೆಯುವಂಥದ್ದು. ಎಫೆಕ್ಟಿವ್ ಆಗಿ ಇವುಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನುವಂಥದ್ದು ಬಹಳ ಮಸ್ಟ್ ಆಗಿ ಬಳಕೆ ಆಗುತ್ತೆ. ಹಾಗಾದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ಗಳ ಮೇಲೆ ಯಾರು ರಿಲೈ ಆಗಿರ್ತಾರೆ ಅಂತ ಅಂದ್ರೆ ಕ್ರಿಪ್ಟೋ ಎಕ್ಸ್ಚೇಂಜಸ್ಗಳು, ಡಿಸೆಂಟ್ರಲೈಸ್ಡ್ ಆಪ್ಸ್, ಅವುಗಳನ್ನ ಡಿ ಆಪ್ಸ್ ಅಂತ ಕೂಡ ಕರಿತೇವೆ. ಈ ಡಿ ಆಪ್ಸ್ ಆಗಿರ್ಬೋದು, ಕ್ರಿಪ್ಟೋ ಎಕ್ಸ್ಚೇಂಜಸ್ ಆಗಿರ್ಬೋದು, ಈ ರೀತಿಯ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ಗಳ ಮೇಲೆ ಇವು ಡಿಪೆಂಡ್ ಆಗಿರುತ್ತೆ. ಹಾಗೇನೆ ದಿ ಆಟೋಮೇಟೆಡ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಆರ್ಡರ್ಸ್ಗಳು ಆಗಬೇಕು ಅಂದಾಗ ಇವುಗಳ ಮೇಲೆ ಡಿಪೆಂಡೆನ್ಸಿ ಹೆಚ್ಚಿನದಾಗಿರುತ್ತೆ. ಈವನ್ ನಾನ್ ಫಂಜಿಬಲ್ ಟೋಕನ್ಸ್ NFT ಬೇಸ್ಡ್ ಗೇಮ್ಸ್ ಕೂಡ ಆಫನ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ಗಳ ಮೇಲೆ ರಿಲೈ ಆಗಿರುತ್ತೆ, ಸ್ಮೂತ್ ಆಗಿ ರನ್ ಆಗುವಂತ ಒಂದು ಉದ್ದೇಶದಿಂದ. ಹಾಗಾದ್ರೆ ಇದು ಕೂಡ ಫೇಲ್ ಆಗುತ್ತಾ ಕೆಲವು ಬಾರಿ? ಯಾಕೆ ಇದು ಫೇಲ್ಯೂರ್ ಆಗುತ್ತೆ ಅಂದ್ರೆ, ಸ್ಮಾರ್ಟ್ ಕಾಂಟ್ರಾಕ್ಟ್ ಫೇಲ್ಯೂರ್ ಅನ್ನುವಂಥದ್ದು ಪ್ಲಾಟ್ಫಾರ್ಮ್ ಔಟೇಜಸ್ಗಳಿಂದ ಕಾಸ್ ಆಗುತ್ತೆ ಮತ್ತು ಇದರಿಂದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕೋಡ್ಸ್ ಅನ್ನುವಂಥದ್ದು ಕೂಡ ಎಂಟೈರ್ ಎಕೋಸಿಸ್ಟಮ್ ಅನ್ನ ಡಿವ್ಯಾಲ್ಯೂ ಕೂಡ ಮಾಡಬಹುದಾಗಿರುತ್ತೆ. ಹಾಗಾದ್ರೆ ಏನೆಲ್ಲ ಇಂಪಾರ್ಟೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳನ್ನ ಕ್ರಿಪ್ಟೋಸ್ಗಳಿಗಾಗಿ ಬಳಸಲಾಗುತ್ತೆ ಅಂತ ಅಂದ್ರೆ C++, ಜಾವಾ, ಸಾಲಿಡಿಟಿ, ರಸ್ಕ್, ಪೈಥಾನ್, ರೋಲಾಂಗ್, PHP, ಹ್ಯಾಸ್ಕೆಲ್, ಈ ರೀತಿಯ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳನ್ನು ಇಲ್ಲಿ ನಾವು ಬಳಸಲಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳ ಬಗ್ಗೆ, ಕ್ರಿಪ್ಟೋ ಎಕಾನಮಿಯ ಬಗ್ಗೆ, ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ಗಳ ಬಗ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳಿಗೆ ಈ ವಿಚಾರವನ್ನು ನೀವು ಅರ್ಥೈಸಿಕೊಂಡಾಗ, ಪ್ರಿಲಿಮ್ಸ್ನಲ್ಲಿ ಇದರ ಬಗ್ಗೆ ಪ್ರಶ್ನೆಗಳು ಬಂದಾಗ ನಿಮಗೆ ಇದು ಅರ್ಥ ಆಗಿದ್ರೆ ಮತ್ತು ಇದರ ಬಗ್ಗೆ ನೀವೊಂದಷ್ಟು ಅಧ್ಯಯನವನ್ನು ನಡೆಸಿದ್ರೆ ಅವ್ರು ಕೇಳುವಂಥ ಪ್ರಶ್ನೆಗಳನ್ನು ಟ್ಯಾಕಲ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಈ ಕ್ಷೇತ್ರಗಳಲ್ಲಿ ಪ್ರಶ್ನೆಗಳು ಸುಲಭವಾಗೇ ಇರುತ್ತೆ, ಆದರೆ ಇದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಿರೋದಿಲ್ಲ. ಈ ರೀತಿ ಹೊಸದಾದಂಥ ಯಾವುದೋ ಕಾನ್ಸೆಪ್ಟ್ಸ್ಗಳನ್ನು ಓದಿದಾಗ ನೀವೇ ಒಂದಷ್ಟು ಅದನ್ನು ಗೂಗಲ್ ಮಾಡುವಂಥದ್ದು, ಅದರ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಅಧ್ಯಯನ ಮಾಡಿಕೊಂಡು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡಾಗ ಈಸಿಯಾಗಿ ಆ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಪ್ರಿಲಿಮ್ಸ್ನಲ್ಲಿ ಸಾಧ್ಯ ಆಗುತ್ತೆ. ಮುಂದಿನ ಆರ್ಟಿಕಲ್, ಇಂಡಿಯನ್ ನೇವಿ ಟು ಜಾಯಿನ್ ಮಲಬಾರ್ ಎಕ್ಸಸೈಸ್ ಅಂಡ್ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ಇನ್ ಜಪಾನ್ ಇನ್ ನವೆಂಬರ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ, ಸೆಕ್ಯೂರಿಟಿ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದು. ಹಾಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದು ಇಂಪಾರ್ಟೆಂಟ್ ಆಗುವಂಥ ಒಂದು ಆರ್ಟಿಕಲ್ ಅಂತ ಹೇಳಿ ಕರಿಬಹುದು. ಈ ರೀತಿಯ ಎಕ್ಸಸೈಸ್ಗಳು ಬಂದಾಗ ಯಾವ ಕಂಟ್ರೀಸ್ಗಳ ನಡುವೆ ಯಾವ ಎಕ್ಸಸೈಸ್ಗಳು ನಡೆಯುತ್ತೆ, ಯಾವ ಎಡಿಷನ್ ಅನ್ನುವಂಥದ್ದು ಈ ವರ್ಷ ಜರುಗಿದೆ ಮತ್ತು ಅದು ಎಲ್ಲಿ ಜರುಗಿತು, ಮತ್ತು ಈ ಎಕ್ಸಸೈಸ್ ಅನ್ನುವಂಥದ್ದು ಆರ್ಮಿದ, ನೇವಿದ, ಇವು ನಮಗೆ ತಿಳಿದಿರಬೇಕಾಗತ್ತೆ. ಮತ್ತು ಒಂದು ವರ್ಷಕ್ಕೆ ಎಷ್ಟು ಬಾರಿ ನಡೆಯುತ್ತೆ, ಅಥವಾ ವಾರ್ಷಿಕವಾಗಿ ನಡೆಯುತ್ತಾ, ಅಥವಾ ಬೈ ಆನ್ಯಲ್ ಆಗಿ ನಡೆಯುತ್ತಾ, ಬೈ ಎನಿಯಲ್ ಆಗಿ ನಡೆಯುತ್ತಾ, ಇದು ನಮಗೆ ತಿಳಿದಿರಬೇಕಾಗತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಮಾತನಾಡ್ತಾ ಇರತಕ್ಕಂಥದ್ದು ಮಲಬಾರ್ ಎಕ್ಸಸೈಸ್ನ ಬಗ್ಗೆ. ಮಲಬಾರ್ ಎಕ್ಸಸೈಸ್ ಮತ್ತು ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ಅನ್ನುವಂಥದ್ದು ಜಪಾನ್ನಲ್ಲಿ ಈ ಬಾರಿ ಜರುಗಲಿದ್ದು ನವೆಂಬರ್ನಲ್ಲಿ ಜರುಗುತ್ತೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. 2022ರ ಮಲಬಾರ್ ಎಕ್ಸಸೈಸ್ನ ಹೋಸ್ಟ್ ಯಾರು ಅಂತ ಅಂದರೆ ಜಪಾನ್ ರಾಷ್ಟ್ರ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಹಾಗಾದರೆ ಇಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಈ ಮಲಬಾರ್ ಎಕ್ಸಸೈಸ್ನಲ್ಲಿ ಅಂದಾಗ, ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಮತ್ತು US, ಈ 4 ರಾಷ್ಟ್ರಗಳು ಸೇರಿ ಕ್ವಾಡ್ ಅನ್ನುವಂಥ ಒಂದು ಗುಂಪನ್ನು ಮಾಡಿರೋದು ಕೂಡ ನಮಗೆ ನೆನಪಿರಬೇಕಾಗತ್ತೆ. ನವೆಂಬರ್ 2ನೇ ವಾರದಲ್ಲಿ ಈ ಮಲಬಾರ್ ಎಕ್ಸಸೈಸ್ ನಡೆಯಲಿದ್ದು ಭಾರತವೂ ಕೂಡ ಇದರಲ್ಲಿ ಭಾಗಿಯಾಗಲಿದೆ. ಹಾಗೆಯೇ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂನಲ್ಲೂ ಕೂಡ ಭಾರತ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ನವೆಂಬರ್ನಲ್ಲಿ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತ ಅಂದರೆ, ಜಾಪನೀಸ್ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಏನಿದೆ ಇದರ 70ನೇ ಆನಿವರ್ಸರಿಯನ್ನು ಕಮೆಮೊರೇಟ್ ಮಾಡುವಂಥ ಉದ್ದೇಶ ಅನ್ನುವಂಥದ್ದು ಜಪಾನ್ ತಿಳಿಸ್ತಾ ಇದೆ. ಜಪಾನ್ನಲ್ಲಿ 2022ರ ಮಲಬಾರ್ ಎಕ್ಸಸೈಸ್ ನಡೀತಾ ಇದ್ದು ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು US ಅನ್ನುವಂಥದ್ದು ಅದರ ಭಾಗ ಆಗಿರುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಭಾರತ ಮತ್ತು ಯುಎಸ್ಸಿನ ಬೈಲ್ಯಾಟ್ರಲ್ ಆರ್ಮಿ ಎಕ್ಸಸೈಸ್ ಆದಂಥ ಯುದ್ಧ ಅಭ್ಯಾಸ ಕೂಡ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಆಫ್ ಉತ್ತರಾಖಂಡ್ನಲ್ಲಿ ಅರೌಂಡ್ 100 ಕಿಲೋಮೀಟರ್ ಫ್ರಮ್ ದಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ನಡೆಯುತ್ತೆ. ಯುದ್ಧ ಅಭ್ಯಾಸ ಅನ್ನುವಂಥದ್ದು ಯಾರ ನಡುವೆ ನಡೆಯುತ್ತೆ ಅಂತ ಅಂದಾಗ ಇದು ಭಾರತ ಮತ್ತು US ನಡುವೆ ನಡೆಯುವಂಥದ್ದು ಅನ್ನುವಂಥದ್ದು. US ಆರ್ಮಿ ಎಕ್ಸಸೈಸ್ ಇದಾಗಿದೆ. ಹಾಗೆ ಇಲ್ಲಿ ಮಲಬಾರ್ ಎಕ್ಸಸೈಸ್ ಅಂದಾಗ ಇದು ನೇವಲ್ ಎಕ್ಸಸೈಸ್ ಆಗಿದೆ. ಈ ರೀತಿಯ ಮಾಹಿತಿಗಳು ನಮಗೆ ತಿಳಿದಿರಬೇಕಾಗುತ್ತೆ. ಎಷ್ಟನೇ ಎಡಿಷನ್, ಎಲ್ಲಿ ನಡೀತಾ ಇದೆ, ಯಾರ್ಯಾರು ಭಾಗಿಯಾಗಿರ್ತಾರೆ, ಇದು ಯಾವ ರೀತಿಯ ಎಕ್ಸಸೈಸ್, ಐದರ್ ಇಟ್ ಇಸ್ ಆರ್ಮಿ ಆರ್ ನೇವಲ್, ವಾಟ್ ಇಟ್ ಈಸ್, ಏರ್ಫೋರ್ಸ್ಗೆ ಸಂಬಂಧಪಟ್ಟಿದ್ದ, ಇದೆಲ್ಲವೂ ಕೂಡ ನಮಗೆ ತಿಳಿದಿರಬೇಕು. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದು ಇಂಪಾರ್ಟೆಂಟ್ ಏರಿಯಾ. KPSC ಪರೀಕ್ಷೆಗಳಲ್ಲಿ ಕೂಡ ರಿಪೀಟೆಡ್ ಆಗಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳೋದು ಕಂಡಿರ್ತೇವೆ.
ಇಂದಿನ ಒಂದು ಸಂಪಾದಕೀಯವನ್ನು ಚರ್ಚೆ ಮಾಡೋಣ. ದ ಕೊಯಲಿಷನ್ ಆಫ್ ದಿ ವರ್ಲ್ಡ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ, ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆಯೇ ಬೈಲ್ಯಾಟ್ರಲ್ ರೀಜನಲ್ ಗ್ಲೋಬಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಎಡಿಟೋರಿಯಲ್ನಲ್ಲಿ ಮುಖ್ಯವಾಗಿ ಯುನೈಟೆಡ್ ನೇಷನ್ನ ಬಗ್ಗೆ ಮತ್ತು ಇಡೀ ಜಗತ್ತಿನ ಒಂದು ಕೊಯಲಿಷನ್ ಆದಂಥ ಯುಎನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಲೀಗ್ ಆಫ್ ನೇಷನ್ಸ್ ಅನ್ನುವಂಥ ಹೆಸರಿನಲ್ಲಿ 1920ರಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡುವೆ ಒಂದು ಕೋಆಪರೇಷನ್ ಅನ್ನು, ಸಹಕಾರವನ್ನು ಹೆಚ್ಚು ಮಾಡುವಂಥದ್ದು, ಪ್ರಮೋಟ್ ಮಾಡುವಂಥದ್ದು ಇದರ ಉದ್ದೇಶ ಆಗಿತ್ತು. ಯಾವುದೇ ಮಹಾಯುದ್ಧಗಳು ನಡೆಯದಂತೆ ತಡೆಯೋದು ಕೂಡ ಇದರ ಒಂದು ಕಾರ್ಯಗಳಾಗಬೇಕಾಗಿತ್ತು. ಆದರೆ ವರ್ಲ್ಡ್ ವಾರ್ 2 ಅನ್ನುವಂಥದ್ದು ನಮ್ಮಲ್ಲಿ ಆಗಬೇಕಾಗಿ ಬಂದದ್ದು ಏನಂತ ತೋರಿಸುತ್ತೆ ಅಂತ ಅಂದರೆ, ಇಂಥ ಒಂದು ಸಂಸ್ಥೆ ಯಶಸ್ವಿ ಆಗಲಿಲ್ಲ ಅನ್ನುವಂಥದ್ದನ್ನು ತೋರಿಸುತ್ತೆ. ಲೀಗ್ ಆಫ್ ನೇಷನ್ಸ್ ಅನ್ನುವಂಥದ್ದು ಇದ್ದು ಕೂಡ ಮಹಾಯುದ್ಧ, 2ನೇ ಮಹಾಯುದ್ಧ ಆಯಿತು ಅಂತ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡುವೆ ಸಹಕಾರವನ್ನು ತರುವಲ್ಲಿ ಈ ಒಂದು ಸಂಸ್ಥೆ ಯಶಸ್ವಿ ಆಗಲಿಲ್ಲ ಅನ್ನುವಂಥದ್ದನ್ನು ನಮಗೆ ತೋರಿಸಿದಂತಾಗುತ್ತೆ. ಇದರ ನಂತರದಲ್ಲಿ ಯುನೈಟೆಡ್ ನೇಷನ್ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ವಿಚಾರದಲ್ಲಿ ಇಲ್ಲಿ ಆರ್ಟಿಕಲ್ ಮಾತನಾಡ್ತಾ ಇದೆ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅನ್ನುವಂಥದ್ದು ಇಡೀ ಜಗತ್ತಿನ ಒಂದು ಪಾರ್ಲಿಮೆಂಟ್ ಅಂತ ಕೂಡ, ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ಅಂತ ಕೂಡ ಇದು ಗುರುತಿಸ್ಕೊಳ್ಳುತ್ತೆ. UNGA ಅನ್ನುವಂಥದ್ದು ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಯಾವುದನ್ನು ಗುರುತಿಸ್ತೇವೆ ಅಂದರೆ UNGA ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಇಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾರೆ ಅಂದರೆ, ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರಗಳೆಲ್ಲವೂ ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅನ್ನುವಂಥದ್ದು ಈ ವಿಶ್ವಸಂಸ್ಥೆಯ ಒಂದು ಡೆಲಿಬರೇಟಿವ್ ಪಾಲಿಸಿ ಮೇಕಿಂಗ್ ಮತ್ತು ರೆಪ್ರೆಸೆಂಟೇಟಿವ್ ಆರ್ಗನ್ ಆಗಿ ಕಾರ್ಯ ಮಾಡುತ್ತೆ. ಇದರ ಮುಖ್ಯ ಫಂಕ್ಷನ್ಸ್ಗಳು ಏನು ಅಂತ ಅಂದರೆ, ಇಂಪಾರ್ಟೆಂಟ್ ಮ್ಯಾಟರ್ಸ್ಗಳಾದಂಥ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಮತ್ತು ಸಾಕಷ್ಟು ಗ್ಲೋಬಲ್ ಇಶ್ಯೂಸ್ಗಳು, ಬಡ್ಜೆಟ್ರಿ ಮ್ಯಾಟರ್ಸ್ಗಳ ಮೇಲೆ ಇಲ್ಲಿ ನಿರ್ಧಾರಗಳನ್ನು ತಗೊಳ್ಳಾಗುತ್ತೆ. ಇನ್ನು ಯಾವ ಒಂದು ರಾಷ್ಟ್ರಕ್ಕೆ ಇಲ್ಲಿಗೆ ಸದಸ್ಯತ್ವವನ್ನು ನೀಡಬೇಕು ಅಥವಾ ಸದಸ್ಯತ್ವದಿಂದ ರಿಮೂವ್ ಅನ್ನು ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಚರ್ಚೆಗಳು ಇಲ್ಲಿ ಆಗುವಂಥದ್ದು. ಈ ರೀತಿಯ ನಿರ್ಧಾರವನ್ನು ಓಟ್ನ ಮುಖಾಂತರವಾಗಿ ಡಿಸಿಷನ್ ಅನ್ನು ತಗೊಳ್ಳಾಗುತ್ತೆ. ವೋಟಿಂಗ್ ಅನ್ನುವಂಥದ್ದು ಬೈ 2/3 ಮೆಜಾರಿಟಿಯಿಂದ ಬಡ್ಜೆಟ್ರಿ ವೋಟಿಂಗ್ ಅನ್ನುವಂಥದ್ದು ನಡೆಯುತ್ತೆ. ಇನ್ನು ಕೆಲವು ಸಿಂಪಲ್ ವೋಟ್ಸ್ಗಳೇನಿರುತ್ತೆ, ಸಿಂಪಲ್ ವಿಚಾರಗಳೇನಿರುತ್ತೆ, ಅವುಗಳನ್ನು ಸಿಂಪಲ್ ಮೆಜಾರಿಟಿಯ ಮುಖಾಂತರವಾಗಿ, ಬಡ್ಜೆಟ್ರಿ ವಿಚಾರ ಅಂದಾಗ 2/3 ವೋಟಿಂಗ್, ಬೇರೆ ಇನ್ನುಳಿದ ಆರ್ಡಿನರಿ ಮ್ಯಾಟರ್ಸ್ಗಳಿಗೆ ಬಡ್ಜೆಟ್ರಿ ಮ್ಯಾಟರ್ಸ್ಗಳನ್ನು ಹೊರತುಪಡಿಸಿ ಇನ್ನುಳಿದ ಆರ್ಡಿನರಿ ಮ್ಯಾಟರ್ಸ್ಗಳು ಸಿಂಪಲ್ ಮೆಜಾರಿಟಿಯ ಮುಖಾಂತರವಾಗಿ ಆಗುತ್ತೆ. ಹಾಗೆ ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ವೋಟ್ ಅಂತ ಹೇಳಿ 1 vote 1 country ಅನ್ನುವಂಥದ್ದನ್ನು ಇಲ್ಲಿ ಫಾಲೋ ಮಾಡ್ತಾರೆ. ಪ್ರತಿಯೊಂದು ಸಾವರಿನ್ ಸ್ಟೇಟ್ಗೂ ಕೂಡ ಒಂದು ವೋಟನ್ನು ನೀಡಲಾಗಿರುತ್ತೆ ಮತ್ತು ಈ ವೋಟ್ ಅನ್ನುವಂಥದ್ದು ಮೆಂಬರ್ಶಿಪ್ನ ಮೇಲೆ ಬೈಂಡಿಂಗ್ ಕೂಡ ಆಗಿರೋದಿಲ್ಲ, ಬಡ್ಜೆಟ್ರಿ ಮ್ಯಾಟರ್ಸ್ಗಳನ್ನು ಹೊರತುಪಡಿಸಿ ಬೇರೆ ವಿಚಾರಗಳಲ್ಲಿ. ಇನ್ನು ವೀಟೋ ಪವರ್ಸ್ಗಳು ಕೂಡ, ನೋ ಬೈಂಡಿಂಗ್ ವೀಟೋ ಪವರ್ಸ್ ಅಂತ ಕೂಡ ನಾವಿಲ್ಲಿ ಕಾಣಬಹುದು. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ವೀಟೋ ಪವರ್ಸ್ಗಳನ್ನು ಪರ್ಮನೆಂಟ್ ಕಂಟ್ರೀಸ್ಗಳು, P5 ಕಂಟ್ರೀಸ್ಗಳು ಹೊಂದಿರುತ್ತೆ. ಆದರೆ ಇಲ್ಲಿ ಆ ಕಾನ್ಸೆಪ್ಟ್ ಇಲ್ಲದೆ ಇರತಕ್ಕಂಥದ್ದು ನೋ ಬೈಂಡಿಂಗ್ ವೀಟೋ ಪವರ್ಸ್ ಇನ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಮತ್ತು ಇಲ್ಲಿ ಒಪಿನಿಯನ್ ಮತ್ತು ರೆಕಮೆಂಡೇಷನ್ಸ್ಗಳನ್ನು ಇಂಟರ್ನ್ಯಾಷನಲ್ ಕೋಆಪರೇಷನ್ ಅನ್ನು ಪ್ರಮೋಟ್ ಮಾಡಲಿಕ್ಕೆ ಅಂತ ಹೇಳಿ ನೀಡಲಾಗುತ್ತೆ. ಹಾಗೆಯೇ ಅಪ್ಕಮಿಂಗ್ ಆಪರ್ಚುನಿಟೀಸ್ ಫಾರ್ ಇಂಡಿಯಾ ಏನಿದೆ, ತನ್ನ ಲೀಡರ್ಶಿಪ್ಪನ್ನು ಶೋಕೇಸ್ ಮಾಡಲಿಕ್ಕೆ ಅಂತ ಅಂದರೆ, ಸದ್ಯಕ್ಕೆ ಭಾರತವು G20 ಅನ್ನುವಂಥ ಒಂದು ಗುಂಪೇನಿದೆ, ಈ ಗುಂಪಿನ ಪ್ರೆಸಿಡೆನ್ಸಿಯನ್ನು ಭಾರತ ಪಡೆದಿರ್ತಕ್ಕಂಥದ್ದು ಈ ಒಂದು ಸಾಲಿಗೆ. ಅಂದರೆ G20ಯ ಟ್ರೊಯ್ಕಾಕ್ಕೆ ಭಾರತ ಅನ್ನುವಂಥದ್ದು ಎಂಟ್ರಿ ಆಗಿದೆ ಪ್ರೆಸಿಡೆನ್ಸಿಯ ಮುಖಾಂತರವಾಗಿ. ಇನ್ನು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕೂಡ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಕೂಡ ಭಾರತ ಪಡ್ಕೊಂಡಿರ್ತಕ್ಕಂಥದ್ದು. ಹಾಗೆ SCOದಲ್ಲಿ ಕೂಡ ಭಾರತ ಈಗ ಲೀಡರ್ಶಿಪ್ಪನ್ನು ತೋರಿಸ್ತಾ ಇದೆ. ಹಾಗಾಗಿ ಭಾರತದ ಲೀಡರ್ಶಿಪ್ ಅನ್ನು ತೋರಿಸಲಿಕ್ಕೆ ಎಲ್ಲ ವೇದಿಕೆಗಳು ಭಾರತಕ್ಕೆ ಈಗ ಈ ವರ್ಷದಲ್ಲಿ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಭಾರತಕ್ಕೆ ನಾಯಕತ್ವದ ಸ್ಥಾನಗಳೇನೋ ಸಿಕ್ಕಿದೆ, ಈ ಆಪರ್ಚುನಿಟಿ ಏನೋ ಭಾರತಕ್ಕೆ ದೊರಕಿದೆ. ಆದರೂ ಕೂಡ ಇಡೀ ಜಗತ್ತಿನಲ್ಲಿ ಇವತ್ತು ಮಲ್ಟಿಲ್ಯಾಟ್ರಲಿಸಮ್ ಅನ್ನುವಂಥದ್ದನ್ನು ತರೋದ್ರಲ್ಲಿ ಸಾಕಷ್ಟು ಸಮಸ್ಯೆಗಳು, ಇಶ್ಯೂಸ್ಗಳು ಕಾಡ್ತಾ ಇದೆ. ಚಾಲೆಂಜಸ್ಗಳು ಏನೆಲ್ಲ ಇದೆ ಮಲ್ಟಿಲ್ಯಾಟ್ರಲಿಸಮ್ಗೆ ಅಂದಾಗ, ಯುನೈಟೆಡ್ ಸ್ಟೇಟ್ಸ್ ಅನ್ನು ನಾವು ನೋಡಿದ್ರೆ ಇದು ಪಾರ್ಟ್ನರ್ಶಿಪ್ಸ್ಗಳನ್ನು ಆಪ್ಟ್ ಮಾಡ್ತಾ ಇದೆ. ಇಲ್ಲಿ ವರ್ಸ್ಟ್ ಅಫೆಕ್ಟ್ ಆಗೋದಕ್ಕೆ ಇದು ಮುಖ್ಯವಾದಂಥ ಒಂದು ಕಾರಣ. ಇನ್ನು G7 ಸಮ್ಮಿಟ್ ಅನ್ನು ನೋಡಿದ್ರೆ ಕೋಆಪರೇಟಿವ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಕ್ಲಬ್ ಅನ್ನು ಇಲ್ಲಿ ಇದು ಅದರ ಗೋಲ್ಸ್ಗಳನ್ನು ಎಂಡೋರ್ಸ್ ಮಾಡ್ತಾ ಇದೆ. ಇದರ ಗೋಲ್ ಏನು ಹೇಳುತ್ತೆ ಅಂದರೆ, ಕ್ಲೈಮೇಟ್ ಆ್ಯಕ್ಷನ್ ಅನ್ನು ಔಟ್ಸೈಡ್ UN ಆಕ್ಸಲರೇಟ್ ಮಾಡೋದ್ರ ಬಗ್ಗೆ ಇದು ಮಾತನಾಡುತ್ತೆ. ಅಂದರೆ UN ಒಂದು ಒಟ್ಟಿಗೆ ಮಾಡಿದಾಗ 193 ರಾಷ್ಟ್ರಗಳ ಒಂದು ಕೈ ಅನ್ನುವಂಥದ್ದು ಅಲ್ಲಿರುತ್ತೆ. ಆದರೆ ಇಲ್ಲಿ ಅದರ ಹೊರಗಡೆಗೆ ಕೋಆಪರೇಟಿವ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಕ್ಲಬ್ ಅನ್ನುವಂಥದ್ದನ್ನು ಇಲ್ಲಿ ಕ್ಲೈಮೇಟ್ ಆ್ಯಕ್ಷನ್ಗೆ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು, ಅದರ ಗೋಲ್ಸ್ ಆಫ್ ಅ ಕೋಆಪರೇಟಿವ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಕ್ಲಬ್ ಅನ್ನು ಎಂಡೋರ್ಸ್ ಮಾಡ್ತಾ ಇದೆ G7 ಸಮ್ಮಿಟ್ ಅನ್ನುವಂಥದ್ದು. ಇದು ಒಂದು ರೀತಿ ಮಲ್ಟಿಲ್ಯಾಟ್ರಲಿಸಮ್ಗೆ ಚಾಲೆಂಜ್ ಆಗ್ತಾ ಇದೆ. ಯಾಕೆಂದರೆ ಎಲ್ಲ ರಾಷ್ಟ್ರಗಳ ಭಾಗವಹಿಸುವಿಕೆ ಇಲ್ಲಿ ಇರೋದಿಲ್ಲ, ಕೇವಲ G7 ಕಂಟ್ರೀಸ್ಗಳು ಮಾತ್ರ ಇರುತ್ತೆ. ಇನ್ನು WTOದ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ ಅನ್ನು ನೋಡಿದಾಗ
ಸದಸ್ಯರ ಒಂದು ಕೋರಂ ಇಲ್ಲದೆ ಕೂಡ ಸದಸ್ಯರ ಕೋರಂ ಇಲ್ಲದೆ ಈ ಒಂದು ಸಂಸ್ಥೆ ಅನ್ನುವಂಥದ್ದು ಡಿಸ್ಫಂಕ್ಷನಲ್ ಆಗ್ತಾ ಇದೆ. ಅಂದ್ರೆ ಯಾವುದೇ ಒಂದು ಚರ್ಚೆಗಳು ಸಭೆಗಳು ನಡಿಬೇಕು ಅಂತ ಅಂದಾಗ ಇಷ್ಟು ಪರ್ಸೆಂಟೇಜ್ ಆಫ್ ದಿ ಮೆಂಬರ್ಸ್ಗಳು ಕಂಪಲ್ಸರಿಯಾಗಿ ಅಲ್ಲಿ ಇರಬೇಕಾಗುತ್ತೆ. ಕೋರಮೇ ಇಲ್ಲದೆ ಇರೋದ್ರಿಂದಾಗಿ ಈ WTOದ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ ಅನ್ನುವಂಥದ್ದು ಈ ಇನ್ಸ್ಟಿಟ್ಯೂಷನ್ ಡಿಸ್ಫಂಕ್ಷನಲ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಕ್ಲೈಮೇಟ್ ಫಂಡಿಂಗ್ನ ವಿಚಾರಕ್ಕೆ ಬಂದರೆ 2009ರಲ್ಲಿ ಏನು $100 ಬಿಲಿಯನ್ ಫಂಡಿಂಗ್ ಅನ್ನುವಂಥದ್ದು ಒಂದು ವರ್ಷಕ್ಕೆ ಏನಾಗಬೇಕಾಗಿತ್ತು, ಆ ಒಂದು ಕ್ಲೈಮೇಟ್ ಫಿನಾನ್ಸಿನ ಒಂದು ಪ್ರಾಮಿಸ್ ಅನ್ನುವಂಥದ್ದು ಕೂಡ ಇದುವರೆಗೂ ಅನ್ಫುಲ್ಫಿಲ್ ಆಗಿರ್ತಕ್ಕಂಥದ್ದು. ಇನ್ನು ಚೀನಾದ ಸ್ಟ್ಯಾಂಡನ್ನು ನೋಡೋದೇ ಆದರೆ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಚೈನಾ ಕೂಡ ಒಂದು ರೀತಿಯಾಗಿ ರೈವಲ್ ಸೆಟ್ ಆಫ್ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಆಪ್ಟ್ ಮಾಡಿದೆ. ಇನ್ನು ಚೈನಾದ ಒಬೋರ್ ಅಥವಾ BRI ಪ್ರಾಜೆಕ್ಟ್ ಏನಿದೆ, ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನುವಂಥದ್ದು ಪಾಲಿಸಿ, ಇನ್ಫ್ರಾಸ್ಟ್ರಕ್ಚರ್, ಟ್ರೇಡ್, ಫಿನಾನ್ಷಿಯಲ್, ಪೀಪಲ್ ಟು ಪೀಪಲ್ ಕನೆಕ್ಟಿವಿಟಿಯನ್ನು ಒಂದು ನ್ಯೂ ಪ್ಲಾಟ್ಫಾರ್ಮನ್ನು ಬಿಲ್ಡ್ ಮಾಡಿ ಅದರ ಮುಖಾಂತರವಾಗಿ ಅಚೀವ್ ಮಾಡೋದ್ರ ಕಡೆ ಗಮನವನ್ನು ಹರಿಸ್ತಾ ಇದೆ. ಅಂದರೆ ಎಲ್ಲರೂ ಕೂಡ ಅವರ ಒಂದು ಪ್ರಾಶಸ್ತ್ಯವನ್ನು, ಅವರ ಒಂದು ಪ್ರಯಾರಿಟೀಸ್ಗಳು, ಅವರ ಒಂದು ಒಳಿತನ್ನು ಆ ಕಡೆಗೆ ಗಮನವನ್ನು ಹರಿಸ್ತಾ ಇದ್ದಾರೆ. US ಚೈನಾದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳೇ ಈ ರೀತಿ ಮಾಡಿದಾಗ ಒಟ್ಟಾರೆ ಮಲ್ಟಿಲ್ಯಾಟ್ರಲಿಸಮನ್ನು ಅಚೀವ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಚೈನಾದ ಗ್ಲೋಬಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ 2021 ಮತ್ತು ಲಿಂಕ್ಡ್ ಗ್ಲೋಬಲ್ ಸೆಕ್ಯೂರಿಟಿ ಇನಿಷಿಯೇಟಿವ್ 2022 ನೋಡಿದ್ರೆ ಇದು ಕೂಡ ಒಂದು ಕಾನ್ಸೆಪ್ಚುಯಲ್ ಫ್ರೇಮನ್ನು ಡೆವಲಪ್ ಮಾಡ್ತಾ ಇದೆ. ಅರ್ಬನೈಸಿಂಗ್ ವರ್ಲ್ಡ್ಗೆ ರೆಸ್ಪಾಂಡ್ ಮಾಡ್ತಾ ಡಿಜಿಟಲ್ ಗವರ್ನೆನ್ಸ್ ಮತ್ತು ನಾನ್ ಟ್ರೆಡಿಷನಲ್ ಸೆಕ್ಯೂರಿಟಿಯನ್ನು ಇದು ಹೊಂದಿರತಕ್ಕಂಥದ್ದು. ಈ ರೀತಿ ಮಲ್ಟಿಲ್ಯಾಟ್ರಲಿಸಮ್ಗೆ ಸಾಕಷ್ಟು ಚಾಲೆಂಜಸ್ಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇನ್ನು ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿಯೇ ಕ್ಲಾಶ್ ಆಗೋದನ್ನು ಕಾಣ್ತೇವೆ. ಉದಾಹರಣೆಗೆ ಅಟ್ಲಾಂಟಿಕ್ ಪವರ್ಸ್ ಮತ್ತು ರಷ್ಯಾ ಚೈನಾದ ಕಂಬೈನ್ ಆಗುವಂಥ ಡಿಫ್ಯೂಷನ್ ಆಫ್ ವೆಲ್ತ್, ಟೆಕ್ನಾಲಜಿ, ಪವರ್ ಇವುಗಳಲ್ಲಿ ಡೀಪ್ನಿಂಗ್ ಡಿವೈಡನ್ನು ನಾವು ಕಾಣ್ತಾ ಹೋಗ್ಬೋದಾಗುತ್ತೆ. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಅಂದರೆ 193 ಸದಸ್ಯ ರಾಷ್ಟ್ರಗಳು ಕೂಡ ಸೇರಿ ತರುವಂಥ ಬಿಗ್ ಐಡಿಯಾಸ್ಗಳಿಗೆ ನಾವು ಒಂದು ಈಗಿನ ಸಮಯವನ್ನು ಮುಡಿಪಾಗಿ ಇಡಬೇಕಾಗತ್ತೆ. ವಸುದೈವ ಕುಟುಂಬಕಂ, ವರ್ಲ್ಡ್ ಆಸ್ ಒನ್ ಫ್ಯಾಮಿಲಿ ನಾವು ನೋಡಬೇಕಾಗುತ್ತೆ. ಮತ್ತು ಲೈಫ್ ಸ್ಟೈಲನ್ನು, ಎನ್ವಿರಾನ್ಮೆಂಟ್ನ ವಿಚಾರದಲ್ಲಿ ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡಿಕೊಂಡು ಬೆಟರ್ ಎನ್ವಿರಾನ್ಮೆಂಟನ್ನು ಕಾಪಾಡ್ಕೊಳ್ಳೋದಕ್ಕೆ ಅದರ ಸಸ್ಟೈನಬಿಲಿಟಿಗೆ ಗಮನವನ್ನು ಹರಿಸಬೇಕಾಗುತ್ತೆ. ಕಾಮನ್ ಕನ್ಸರ್ನ್ಸ್ಗಳು ಏನಿದೆ ಇಡೀ ಜಗತ್ತಿಗೆ ಅಂತ ಹೇಳಿ ಅವುಗಳನ್ನು ರೀಡಿಫೈನ್ ಮಾಡುವಂಥ ಒಂದು ಅವಶ್ಯಕತೆ ಮತ್ತು ಎಲ್ಲ ಹ್ಯೂಮನ್ಸ್ಗಳ ವೆಲ್ ಬೀಯಿಂಗಿಗಾಗಿ ಆ ಕಡೆ ಹೆಚ್ಚಿನ ಫೋಕಸ್ ಆಗಬೇಕಾದಂಥದ್ದು ಅವಶ್ಯಕತೆ ನಮ್ಮಲ್ಲಿ ಇರತಕ್ಕಂಥದ್ದು. ಮೈನ್ಸ್ನ ಪರ್ಸ್ಪೆಕ್ಟಿವ್ನಲ್ಲಿ UN ಆಗಿರಬಹುದು, ಮಲ್ಟಿಲ್ಯಾಟ್ರಲಿಸಮ್ ಆಗಿರಬಹುದು ಮತ್ತು ಜಗತ್ತಿನ ಒಂದು ಗ್ಲೋಬಲ್ ಆರ್ಡರನ್ನು ಕಾಪಾಡಿಕೊಳ್ಳುವಲ್ಲಿ ಈ UN ಅನ್ನುವಂಥದ್ದು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಮತ್ತು ಭಾರತದ ಕೊಡುಗೆಗಳೇನು, ಭಾರತ ಯಾವ ರೀತಿಯಾಗಿದೆ ಲೀಡರ್ಶಿಪ್ ರೋಲ್ಸ್ಗಳಲ್ಲಿ, ಈ ರೀತಿಯ ಪ್ರಶ್ನೆಗಳು ಮೈನ್ಸ್ನಲ್ಲಿ ಬಂದಾಗ ಇಂತಹ ಆರ್ಟಿಕಲ್ಸ್ಗಳು ನಮಗೆ ಒಳ್ಳೆ ಉತ್ತರಗಳನ್ನು ಬರೆಯೋದಕ್ಕೆ ನೆರವಾಗುತ್ತೆ. ಮುಂದಿನ ಎಡಿಟೋರಿಯಲ್ ವೈ ಇಂಡಿಯಾ ಇಂಕ್ ಈಸ್ ನಾಟ್ ಟೇಕಿಂಗ್ ಅ ಹನುಮಾನ್ ಲೀಪ್ ಅನ್ನುವಂಥದ್ದು. ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಡಿಕ್ಲೈನ್ ಆಗ್ತಿರೋದ್ರ ಬಗ್ಗೆ ಆರ್ಟಿಕಲ್ ನಾವು ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಗೌರ್ಮೆಂಟ್ ಕಾರ್ಪೊರೇಟ್ ಟ್ಯಾಕ್ಸನ್ನು ಬ್ರಿಂಗ್ ಡೌನ್ ಮಾಡಿದ್ದು ಕೂಡ ಎಷ್ಟರ ಮಟ್ಟಿಗೆ ಅಂದರೆ 30% 22% ಇಳಿಕೆಯನ್ನು ಮಾಡಲಾಗಿದೆ. ಹಾಗೆ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳಿಗೆ ಕೇವಲ 15% ಕಾರ್ಪೊರೇಟ್ ಟ್ಯಾಕ್ಸನ್ನು ಈಗ ಇಡಲಾಗಿರ್ತಕ್ಕಂಥದ್ದು. ಹೀಗಿದ್ದು ಕೂಡ ಇಂಡಿಯಾದ ಇನ್ವೆಸ್ಟ್ಮೆಂಟ್ ರೇಟ್ ಅನ್ನುವಂಥದ್ದು ದೋ ಇಟ್ ಇಸ್ ಒನ್ ಅಮಾಂಗ್ ದಿ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಆಗಿದ್ರೂ ಕೂಡ 2012ರಲ್ಲಿ ಎಷ್ಟು ಹೂಡಿಕೆ ಅನ್ನುವಂಥದ್ದು, ಇನ್ವೆಸ್ಟ್ಮೆಂಟ್ ರೇಟ್ ಅನ್ನುವಂಥದ್ದು ಭಾರತದಲ್ಲಿ ಹೂಡಿಕೆ ದರ ಅನ್ನುವಂಥದ್ದಿತ್ತೋ ಅದು 39% ಇತ್ತು. ಆದರೆ 2015-16ರಿಂದ 2019-20 ಆವ್ರೇಜನ್ನು ನೋಡಿದಾಗ ಈ ಆವ್ರೇಜ್ ಅನ್ನೋದ್ರೊಳಗೆ 31% ಮಾತ್ರವೇ ಇನ್ವೆಸ್ಟ್ಮೆಂಟ್ ರೇಟ್ ಅನ್ನುವಂಥದ್ದು ಇರತಕ್ಕಂಥದ್ದು. ಭಾರತ ಅನ್ನುವಂಥದ್ದು ಜಗತ್ತಿನಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಆಗಿ ಗುರುತಿಸ್ಕೊಳ್ಳುತ್ತೆ ಇನ್ವೆಸ್ಟ್ಮೆಂಟ್ ರೇಟಿನ ವಿಚಾರಕ್ಕೆ ಬಂದಾಗ. ಮತ್ತು ಕಾರ್ಪೊರೇಟ್ ಟ್ಯಾಕ್ಸನ್ನು ಇದು ಬ್ರಿಂಗ್ ಡೌನ್ ಕೂಡ ಮಾಡಿದೆ. ಹೀಗಿದ್ದು ಕೂಡ ಈ ರೀತಿಯ ಇನ್ವೆಸ್ಟ್ಮೆಂಟ್ ರೇಟ್ ಅನ್ನುವಂಥದ್ದು ಭಾರತದಲ್ಲಿ ಕುಸಿತವನ್ನು ಕಾಣ್ತಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಕಾರ್ಪೊರೇಟ್ ಸೆಕ್ಟರ್ ಅನ್ನುವಂಥದ್ದು ಕೇವಲ ಟೋಟಲ್ ಇನ್ವೆಸ್ಟ್ಮೆಂಟ್ಗಳ ಅರ್ಧದಷ್ಟು ಮಾತ್ರವೇ, ಹಾಫ್ ಆಫ್ ದಿ ಟೋಟಲ್ ಇನ್ವೆಸ್ಟ್ಮೆಂಟ್ ಮಾತ್ರ ಕಾರ್ಪೊರೇಟ್ ಸೆಕ್ಟರ್ನಿಂದ ಆಗುತ್ತೆ. ಇದು 15% ಆಫ್ ದಿ GDPಗೆ ಕಾಂಟ್ರಿಬ್ಯೂಟ್ ಕೂಡ ಮಾಡುವಂಥದ್ದು. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಕ್ಲೋಸ್ಲಿ 75% ಆಫ್ ದಿ ಟೋಟಲ್ ಕ್ಯಾಪಿಟಲ್ ಫಾರ್ಮೇಷನ್ ಏನು ಭಾರತದಲ್ಲಾಗುತ್ತೆ ಇದರ ಭಾಗವಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಆಗುವಂಥದ್ದು. ಇನ್ನು ಯಾಕೆ ಈ ರೀತಿ ಡಿಕ್ಲೈನ್ ಅನ್ನುವಂಥದ್ದು ಆಗ್ತಾ ಇದೆ ಅಂತ ಹೇಳಿ ನೋಡೋದೇ ಆದರೆ ಗ್ಲೋಬಲ್ ಎಕಾನಮಿಯಲ್ಲಿ ಸ್ಲೋ ಡೌನ್ ಆಗ್ತಿರ್ತಕ್ಕಂಥದ್ದು ಒಂದು ಕಾರಣ ಆಗುತ್ತೆ. 2008ರ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಮತ್ತು ಈಗಿನ ರಷ್ಯಾ ಉಕ್ರೇನ್ ವಾರ ಆಗಿರ್ಬೋದು, ಕೋವಿಡ್ ಆಗಿರ್ಬೋದು, US ಫೆಡ್ ಅನ್ನುವಂಥದ್ದು ಟೈಟನ್ ಮಾಡ್ತಿರ್ತಕ್ಕಂಥ ಕಾರಣ ಆಗಿರ್ಬೋದು, ಈ ರೀತಿಯ ಗ್ಲೋಬಲ್ ಎಕಾನಮಿಯಲ್ಲಿ ಸ್ಲೋಯಿಂಗ್ ಡೌನ್ ಆಗಿರುವಂಥ ಒಂದು ಟ್ರೆಂಡ್ ಕಂಡಾಗ ಅದರಿಂದ ಕೂಡ ಈ ರೀತಿಯ ಒಂದು ರಿಸಲ್ಟ್ಸ್ ಬರುತ್ತೆ. ಇನ್ನು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಸ್ಲಗ್ಗಿಶ್ ಗ್ರೋತ್ ಆಗುವಂಥದ್ದು ಕೂಡ ಒಂದು ಕಾರಣ ಆಗುತ್ತೆ.
ಲೋ ಇನ್ವೆಸ್ಟ್ಮೆಂಟ್ ಸೆಂಟಿಮೆಂಟ್ಸ್ಗಳು ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಇರುವಂಥದ್ದು ಕೂಡ ಮತ್ತೊಂದು ಕಾರಣ ಆಗುತ್ತೆ. ಸ್ಟಾಗ್ನೆಂಟ್ ಆಗ್ತಿರ್ತಕ್ಕಂಥ ಪಬ್ಲಿಕ್ ಇನ್ವೆಸ್ಟ್ಮೆಂಟ್, ಇದು GDPಗೆ ಕೇವಲ 2.2% ಮಾತ್ರವೇ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ರೀತಿ ಸ್ಟಾಗ್ನೆಂಟ್ ಆಗ್ತಿರ್ತಕ್ಕಂಥ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಕೂಡ ಮತ್ತೊಂದು ಕಾರಣ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ರೇಟ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಏನೆಲ್ಲ ರಿಫಾರ್ಮ್ಸ್ಗಳನ್ನ ಸದ್ಯಕ್ಕೆ ನಾವು ಅಂಡರ್ಟೇಕ್ ಮಾಡಲಾಗಿದೆ ಅಂದ್ರೆ 2022-23ನೇ ಸಾಲಿನ ಆಯವ್ಯಯದಲ್ಲಿ ಅಂದ್ರೆ ಬಜೆಟ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ 35.4% ಇನ್ಕ್ರೀಸ್ ಅನ್ನ ಮಾಡಲಾಗಿದೆ. ಅಂದ್ರೆ 7.5 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಾಗಿದೆ. 5.54 ಲಕ್ಷ ಕೋಟಿಯಷ್ಟನ್ನ ಇನ್ವೆಸ್ಟ್ಮೆಂಟ್ ಅನ್ನ ಈ ಹಿಂದೆ ಮಾಡಲಾಗ್ತಾ ಇತ್ತು. ಆದ್ರೆ ಅದರಲ್ಲಿ 35.4% ಅಷ್ಟು ಇನ್ಕ್ರೀಸ್ ಅನ್ನ ನಾವಿವತ್ತು ಕಾಣಬಹುದಾಗಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ವಿಚಾರದಲ್ಲಿ. ಇದರ ರಿಸಲ್ಟ್ ಆಗಿ ನಾವು ಒಂದು ರಿಸಲ್ಟ್ ಅನ್ನ ಅಂದ್ರೆ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಹೆಚ್ಚು ಮಾಡುವಂತ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದಾಗಿರ್ಬೋದು, PM ಗತಿಶಕ್ತಿ ಯೋಜನೆ ಆಗಿರಬಹುದು, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಆಗಿರ್ಬೋದು, ಮತ್ತು ಪ್ರೊಡಕ್ಟಿವಿಟಿ ಎನ್ಹಾನ್ಸಿಂಗ್ ಆಗುವಂತ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ಫೋಕಸ್ ಮಾಡುವಂಥದ್ದು, ಇನ್ವೆಸ್ಟ್ ಮಾಡುವಂಥದ್ದು, ಈ ರೀತಿಯ ರಿಫಾರ್ಮ್ಸ್ಗಳನ್ನ ಭಾರತ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದನ್ನ ಕಾಣಬಹುದು. ಸೋ ದಟ್ ನಮಗೆ ಇನ್ವೆಸ್ಟ್ಮೆಂಟ್ ರೇಟ್ ಅನ್ನುವಂಥದ್ದು ಭಾರತದಲ್ಲಿ ಇನ್ಕ್ರೀಸ್ ಆಗಬೇಕು ಅನ್ನುವಂಥದ್ದು ಇವೆಲ್ಲದರ ಉದ್ದೇಶ ಆಗಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.